ನಮಸ್ಕಾರ ಸ್ನೇಹಿತರೆ, ನಾವು ಅಶೋಕ್ ಎಜುಕೇಷನಲ್ ಗ್ರೂಪ್ ಕಡೆಯಿಂದ PSI 2020ರ ಎರಡನೇ ಪತ್ರಿಕೆಯನ್ನು ವಿವರಣಾತ್ಮಕವಾಗಿ ನೋಡೋಣ. ಪ್ರಶ್ನೆ ಪತ್ರಿಕೆಯು 100 ಪ್ರಶ್ನೆಗಳಿಂದ 150 ಅಂಕಗಳನ್ನು ಹೊಂದಿರುತ್ತದೆ. 90 ನಿಮಿಷ ಕಾಲಾವಕಾಶ. ಪ್ರತಿ ತಪ್ಪು ಉತ್ತರಕ್ಕೆ 2.5ರಷ್ಟು ಕಡಿತಗೊಳಿಸಲಾಗುತ್ತದೆ. ಪ್ರತಿ ಪ್ರಶ್ನೆ ಪತ್ರಿಕೆಯು ಹಿಸ್ಟ್ರಿ, ಎಕನಾಮಿಕ್ಸ್, ಕಾನ್ಸ್ಟಿಟ್ಯೂಷನ್, ಜನರಲ್ ಸೈನ್ಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ನಿಂದ ಕೂಡಿದ್ದು, ಇನ್ಕ್ಲೂಡಿಂಗ್ ಮೆಂಟಲ್ ಅಬಿಲಿಟಿ. ಬಟ್ ನಾವು ಹಿಸ್ಟ್ರಿ, ಎಕನಾಮಿಕ್ಸ್, ಕಾನ್ಸ್ಟಿಟ್ಯೂಷನ್, ಜನರಲ್ ಸೈನ್ಸನ್ನು ಗಮನಿಸಿದಾಗ ಪ್ರತಿ ಸಲವೂ ಒಂದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲೇ ಕೇಳ್ತಾ ಇರ್ತಾರೆ. ನಾವು ಅದರ ಸುತ್ತಮುತ್ತಲು ನೋಡಿಕೊಂಡಿದ್ದೆ ಆದಲ್ಲಿ ನಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಹಾಗಾಗಿ ಯಾವ ದೇಶದಿಂದ ಸ್ವಲ್ಪ ವಿವರಣಾತ್ಮಕವಾಗಿ ನೋಡೋಣ. ಮೊದಲನೇ ಪ್ರಶ್ನೆಯು ಓಝೋನ್ ಬಗ್ಗೆ. ಓಝೋನ್ ಪದರ, ಇದು ಜನರಲ್ ಸೈನ್ಸ್ ಬಗ್ಗೆ. ಜನರಲ್ ಸೈನ್ಸಲ್ಲಿ ಮಣ್ಣು, ಭೂಮಿಯಲ್ಲಿನ ಪದರಗಳು, ಬೆಲೆಗಳು ಮತ್ತು ಮಾಪಕಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಓಝೋನ್ ಪದರವು, ಇದರ ಸೂತ್ರ O3 ಆಕ್ಸಿಜನ್ 3. ಇದು ಎರಡನೇ ಪದರ, ಭೂಮಿಯ ಎರಡನೇ ಪದರವಾದಂತಹ ಸಮಶೀತೋಷ್ಣ ವಲಯದಲ್ಲಿ 18 ಕಿಲೋಮೀಟರ್ರಿಂದ 50 ಕಿಲೋಮೀಟರ್ ಅಂತರದಲ್ಲಿರುವಂತಹ ಪದರವೇ ಓಝೋನ್ ಪದರ. ಇದು ಅಲ್ಟ್ರಾವೈಲೆಟ್ ರೇಸ್ ಅಥವಾ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ಭೂಮಿಯನ್ನು ರಕ್ಷಿಸುತ್ತಿದೆ, ಲೈಕ್ ಅ ಸೋಲ್ಜರ್. ಇದು ಒಂದು ವೇಳೆ ರಕ್ಷಿಸದೇ ಹೋದಲ್ಲಿ ನೇರಳಾತೀತ ಕಿರಣಗಳು ಭೂಮಿ ಮೇಲೆ ಬಿದ್ದು ಚರ್ಮದ ಕಾಯಿಲೆ, ಅದು ಕ್ಯಾನ್ಸರ್ ಕಾಯಿಲೆ ಅಥವಾ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಓಝೋನ್ ಪದರವು ಕ್ಲೋರೋಫ್ಲೋರೋಕಾರ್ಬನ್ ನಿಂದ ನಾಶಗೊಳ್ಳುತ್ತಿದೆ. ಇದು ನಾವು ಬಳಸುವ AC ಮತ್ತು ರೆಫ್ರಿಜರೇಟರ್ಗಳಿಂದ ಬಿಡುಗಡೆಗೊಂಡು ಓಝೋನ್ ಪದರವನ್ನು ನಾಶಗೊಳಿಸುತ್ತಿದೆ. ಎರಡನೇ ಪ್ರಶ್ನೆ, ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿ 1900ರಿಂದ 1947ರವರೆಗೆ ನಡೆದಂತಹ ಚಳುವಳಿಗಳಾಗಲಿ ಹೋರಾಟಗಳಾಗಲಿ ಬಗ್ಗೆ ಪ್ರತಿ ಸಲ ಕೇಳ್ತಾನೆ ಇರ್ತಾರೆ. ನಾವು ಅವುಗಳ ಬಗ್ಗೆ ಗಮನ ಹರಿಸಿದ್ದೇ ಆದಲ್ಲಿ ಉತ್ತಮ. ಸ್ವದೇಶಿ ಚಳುವಳಿಯು 1906ರಿಂದ 1911ರವರೆಗೆ ನಡೆದಂತಹ ಚಳುವಳಿ. ಇದರ ಮುಖ್ಯ ಉದ್ದೇಶ ಬಂಗಾಳದ ವಿಭಜನೆಯ ವಿರೋಧಿಸಿ. ಇದರ ಘೋಷಣೆಗಳು ಸ್ವದೇಶಿ ವಸ್ತುಗಳನ್ನು ಬಳಸುವುದು, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದು. ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸುವುದು ಆನ್ಸರ್ ಎ. ಬಟ್ ಎರಡನೇದು, ಭಾರತ ಬಿಟ್ಟು ತೊಲಗಿ. ಇದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತೀವಿ. 1942ರಲ್ಲಿ ಆಗಸ್ಟ್ರಲ್ಲಿ ಪ್ರಾರಂಭವಾದಂತಹ ಚಳುವಳಿ. ಇದು ಆಗಸ್ಟ್ ಚಳುವಳಿ ಅಂತಲೂ ಸಹ ಕರಿತೀವಿ. ಗಾಂಧಿಯವರ ನೇತೃತ್ವದಲ್ಲಿ ನಡೆದಂತಹ ಚಳುವಳಿ. ಇದರ ವಾಕ್ಯ ಡೂ ಆರ್ ಡೈ. ಇದರಲ್ಲಿ ಇದು ಮುಖ್ಯ ಕಾರಣ. ಇದಕ್ಕೆ 1939ರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭ ಆಯಿತು. ಭಾರತೀಯರನ್ನು ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳಲು ಒಪ್ಪಿಸಲು ಬಂದಂಥ ಕ್ರಿಪ್ಸ್ ಮಿಷನ್ ಫೈಲೂರ್ ಆದಾಗ ಈ ಚಳುವಳಿ ಪ್ರಾರಂಭ ಆಗುತ್ತೆ. ನಮ್ಮ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ತೆಗೆದುಕೊಳ್ಳಲು. ಮೂರನೇದು, ಅಸಹಕಾರ ಚಳುವಳಿ. ಅಸಹಕಾರ ಚಳುವಳಿಯು ನಾನ್ ಕೋಪರೇಷನ್ ಮೂವ್ಮೆಂಟ್ ಅಂತೀವಿ. 1920ರಲ್ಲಿ ನಡೆದಂಥ ಚಳುವಳಿ. ಈ ಗಾಂಧಿಯವರ ನೇತೃತ್ವದಲ್ಲೇ. ಇದಕ್ಕೆ ಕಾರಣ ಸೆಪ್ಟೆಂಬರ್ 5ರಲ್ಲಿ ಪ್ರಾರಂಭವಾದಂಥ ಚಳುವಳಿ. ಇದರ ಘೋಷಣೆಗಳು ಸೆಲ್ಫ್ ಗವರ್ನೆನ್ಸ್ ಆ್ಯಂಡ್ ಫುಲ್ ಇಂಡಿಪೆಂಡೆನ್ಸ್. ಮೂರನೆಯದು, ಹೋಮ್ ರೂಲ್ ಚಳುವಳಿ. 1916ರಿಂದ 18ರವರೆಗೆ ನಡೆದಂಥ ಚಳುವಳಿ. ಈ ಚಳುವಳಿಯಲ್ಲಿ ಇಬ್ಬರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಒಬ್ಬರು ಅನಿ ಬೆಸೆಂಟ್, ಮೂರನೆಯವರು ಬಾಲಗಂಗಾಧರ್ ತಿಲಕ್. ಮೂರನೇ ಪ್ರಶ್ನೆಗೆ ಓದೋದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್. ಈ ರಿಸರ್ವ್ ಬ್ಯಾಂಕ್ ಸಂಬಂಧಪಟ್ಟಂತೆ ಕೆಲವು ಎಕನಾಮಿಕ್ ಟರ್ಮ್ಸ್ ಇದ್ದಾವೆ. ಅದನ್ನು ನಾವು ಬೇರೆ ವಿಡಿಯೋದಲ್ಲಿ ನೋಡೋಣ. ಈಗ ಸಂಬಂಧಪಟ್ಟಂತೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂತೇಳಿ, ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ. ಇದರ ಮುಖ್ಯ ಉದ್ದೇಶ, ಈ ಆಪರೇಷನ್ನ ಮುಖ್ಯ ಉದ್ದೇಶ ತನ್ನ ಬ್ಯಾಂಕುಗಳಿಗೆ, ಇದು ಭಾರತೀಯ ರಿಸರ್ವ್ ಬ್ಯಾಂಕುಗಳ ಬ್ಯಾಂಕು, ಸರ್ಕಾರದ ಬ್ಯಾಂಕ್ ಆಗಿದ್ದು ಇದರ ಮುಖ್ಯ ಕಾರ್ಯ ಹಣದ ಚಲಾವಣೆಯನ್ನು ನೋಡಿಕೊಳ್ಳೋದು ಹಾಗೂ ನೋಟುಗಳ ಮುದ್ರಣವನ್ನು ನೋಡಿಕೊಳ್ಳೋದು. ಓಪನ್ ಮಾರ್ಕೆಟ್ ಆಪರೇಷನಿಂದ ಹಣದುಬ್ಬರವು ಹೆಚ್ಚಾಗುತ್ತೆ, ಬಡ್ಡಿ ದರ ಬಿದ್ದೋಗುತ್ತೆ, ಕಡಿಮೆ ಆಗುತ್ತೆ. ಇದರ ಆನ್ಸರ್ 2. ಈ ಓಪನ್ ಮಾರ್ಕೆಟ್ ಆಪರೇಷನ್ ಯಾಕೆ ಬಳಸ್ತೀವಿ ಅಂದರೆ ತನ್ನ ಬ್ಯಾಂಕುಗಳಿಗೆ ಲಿಕ್ವಿಡಿಟಿಯನ್ನು ಅಥವಾ ಹಣವನ್ನು, ಕರೆನ್ಸಿಯನ್ನು ನೇರವಾಗಿ ಕೊಡುವಂಥ, ಪುಷ್ ಮಾಡೋದು ಅಂತ. ನಾಲ್ಕನೇದು, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಇದು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ಗೆ ಸಂಬಂಧಪಟ್ಟಂಥ ಭಾರತದ ಅತ್ಯುನ್ನತ ಸ್ಪೋರ್ಟ್ಸ್ ಅವಾರ್ಡು. ಇದು ಭಾರತೀಯರಿಗೆ ಮತ್ತು ವಿದೇಶಿಯರಿಗೂ ನೀಡಲಾಗುತ್ತೆ. 25 ಲಕ್ಷ ಬೆಲೆಯನ್ನು ಹೊಂದಿರುತ್ತೆ. ಇದು ಮೊಟ್ಟ ಮೊದಲ ಬಾರಿಗೆ ವಿಶ್ವನಾಥ್ ಆನಂದರವರಿಗೆ ನೀಡಲಾಯಿತು. ಇವರು ಚೆಸ್ ಪಟು, ಭಾರತೀಯ ಚೆಸ್ ಪಟು. ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ನೊಜೋಮಿ ಒಕುಹಾರವರನ್ನು ಸೋಲಿಸಿ ಚಿನ್ನ ಗೆದ್ದ ಮೊದಲ ಭಾರತೀಯರು.
ಇದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಪಿ ವಿ ಸಿಂಧು ಅವರು 2009ರಿಂದ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ಆ್ಯಕ್ಟಿವ್ ಆಗಿರುವಂತಹ ಇವರು ಸೆಕೆಂಡ್ ಪ್ಲೇಸ್ನ ಬ್ಯಾಡ್ಮಿಂಟನ್ನಲ್ಲಿ ಹೊಂದಿದ್ದಂತಹವರು. ಸೊ 6ನೇ ಪ್ರಶ್ನೆ, ಮದರ್ ತೆರೇಸಾ ಅವರಿಗೆ ಸಂಬಂಧಪಟ್ಟಂತೆ ಇದು ನೊಬೆಲ್ ಪ್ರಶಸ್ತಿಗೆ. ನಾವು ಭಾರತಕ್ಕೆ ಬಂದಂತಹ ನೊಬೆಲ್ ಪ್ರಶಸ್ತಿಗಳನ್ನು ಒಂದೊಂದೇ ಗಮನಿಸಿದ್ದಾಗೆ ಭಾರತಕ್ಕೆ ಮೊದಲ ಬಾರಿಗೆ 1913ರಲ್ಲಿ ರವೀಂದ್ರನಾಥ್ ಟಾಗೋರ್ಗೆ ಲಿಟ್ರೇಚರ್ಗೆ ಅಥವಾ ಸಾಹಿತ್ಯಕ್ಕೆ ದೊರೆತಂಥದ್ದು ಏಷ್ಯಾದಲ್ಲೇ ಮೊದಲ ಬಾರಿ. ಸೊ ಎರಡನೇದಾಗಿ ಸರ್ ಸಿ ವಿ ರಾಮನ್ಗೆ 1930ರಲ್ಲಿ ಸರ್ ಸಿ ವಿ ರಾಮನ್ರಿಗೆ ಇದು ಅವ್ರಿಗೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ದೊರೆತದ್ದು. ಅವರು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಸ್ ಅನ್ನುವ ರಾಮನ್ ಥಿಯರಿ ಅಂತ ಹೇಳ್ತಾರೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆಯಲಾಯಿತು. ಮೂರನೇದಾಗಿ ಮದರ್ ತೆರೇಸಾ ಅವರಿಗೆ ಕೊಡಲಾಯಿತು 1979ರಲ್ಲಿ ಅವರಿಗೆ ನೀಡಲಾಯಿತು. ಈಗ ಮದರ್ ತೆರೇಸಾ ಅವರಿಗೆ ಸಂಬಂಧಪಟ್ಟಂತೆ ಇವರು ಅಲ್ಬೇನಿಯಾದಿಂದ 20ನೇ ವಯಸ್ಸಿನಲ್ಲಿ ಸ್ಕೂಲ್ ಟೀಚರಾಗಿ ಬಂದಂಥ ಅವರು ಕೋಲ್ಕತ್ತಾಗೆ ಬಂದು ಇಲ್ಲಿ ಅವರು ಚರ್ಚನ್ನು ಓಪನ್ ಮಾಡಿಕೊಂಡು ಆಮೇಲೆ ಹಾಸ್ಪಿಟಾಲಿಟಿಯಲ್ಲಿ ಅವರು ಕೆಲಸ ಮಾಡಿದಂಥ ಸೇವೆಗೆ ಗಮನಿಸಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಇವರಿಗೆ ಸುಮಾರು 7 ರಾಷ್ಟ್ರಗಳು ಸಿಟಿಜನ್ಶಿಪ್ಪನ್ನು ಕೊಟ್ಟಿವೆ. ಜೊತೆ ಇವರಿಗೆ 1962ರಲ್ಲಿ ರೋಮನ್ ಮ್ಯಾಗ್ಸೆಸೆ ಶಾಂತಿ ಪ್ರಶಸ್ತಿಯನ್ನು ಸಹ ಕೊಡಲಾಯಿತು. ಸೊ ಇನ್ನು ನಮ್ಮ ಭಾರತೀಯರಿಗೆ ಅಮರ್ತ್ಯ ಸೇನ್ 1998ರಲ್ಲಿ ಅಮರ್ತ್ಯ ಸೇನ್ರವರಿಗೆ ಎಕನಾಮಿಕ್ಸ್ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಲಾಯಿತು, ವೆಲ್ಫೇರ್ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಅಮರ್ತ್ಯ ಸೇನ್. ಸೊ ನೆಕ್ಸ್ಟು 2016ರಲ್ಲಿ ಕೈಲಾಸ್ ಸತ್ಯಾರ್ಥಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಲಾಯಿತು. ಅವರು ಚೈಲ್ಡ್ ರೈಟ್ ಆಕ್ಟಿವಿಸ್ಟ್. ಸೊ ಕೈಲಾಶ್ ಸತ್ಯಾರ್ಥಿ ಇದು ನೊಬೆಲ್ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ. 7ನೇದು, ಜಾಗತಿಕ ಬಡತನ ನಿರ್ಮೂಲನೆಗಾಗಿ ಪ್ರಯೋಗಾತ್ಮಕವಾಗಿ ಯತ್ನಿಸಿದ ಯಾವ ವ್ಯಕ್ತಿಗೆ ಅರ್ಥಶಾಸ್ತ್ರದಲ್ಲಿ 2019ರ ನೊಬೆಲ್ ಪ್ರಶಸ್ತಿ ದೊರೆಯುತ್ತಿದೆ. ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಅಭಿಜಿತ್ ಬ್ಯಾನರ್ಜಿ ಅವರು ಭಾರತೀಯ ಮೂಲದ ಅಮೇರಿಕನರು. ಸೊ ಹಾಗಾಗಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ನಾವು ICRT ವಿಸ್ತೃತ ರೂಪಗಳನ್ನು ಸ್ವಲ್ಪ ಗಮನಿಸಬೇಕು. ಕೆಲವೊಂದು ವಿಸ್ತೃತ ರೂಪಗಳಿದ್ದಾವೆ. ಸೊ ಅವುಗಳನ್ನು ಗಮನಿಸಿದ್ದೇ ಆದಲ್ಲಿ ಪ್ರತಿ ಪರೀಕ್ಷೆಯಲ್ಲೂ ಕೇಳಲಾಗ್ತಿದೆ. ಈಗ ICMRT ಅಂದರೆ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತೇಳಿ. ಸೊ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇದು ಸೈಬರ್ ಸೆಕ್ಯೂರಿಟಿ ಸ್ಪೇಸನ್ನು ಹೊಂದಿರುತ್ತೆ ಹಾಗೂ ಸೆಕ್ಯೂರಿಟಿ ಸಂಬಂಧಪಟ್ಟಂತೆ. ಈಗ ಇನ್ನೂ ಕೆಲವು IMRC ಇಂಡಿಯನ್ ಮೆಡಿಕಲ್ ರಿಸರ್ಚ್ ಕೌನ್ಸಿಲ್, CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, RAW, ರಿಸರ್ಚ್ ಅನಾಲಿಸಿಸ್ ವಿಂಗ್ ಆ್ಯಂಡ್ ISRO, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇನ್ನು ಕೆಲವೊಂದು ನೋಡ್ಕೊಳ್ಳಿ, ಅವು ತುಂಬ ಹೆಲ್ಪ್ ಮಾಡ್ತವೆ. ಸೊ 9ನೇ ಪ್ರಶ್ನೆ, ಬಿಹು. ಭಾರತದ ಯಾವ ರಾಜ್ಯದ ಜಾನಪದ ನೃತ್ಯ? ನಾವು ಕೆಲವು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸು ಆ್ಯಂಡ್ ಫೋಕ್ ಡ್ಯಾನ್ಸ್ ಫಾರ್ಮ್ಸು ಅಂತ ಬರುತ್ತೆ, ಪ್ರತಿ ರಾಜ್ಯಗಳು ಹೊಂದಿರ್ತವೆ. ಸೊ ನಾವು ಅವನ್ನು ಗಮನಿಸ್ಕೋಬೇಕು. ಈಗ ಇಲ್ಲಿರೋ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾಸಿಕಲ್ ಆ್ಯಂಡ್ ಫೋಕ್ ಡ್ಯಾನ್ಸ್ಗೆ ಸಂಬಂಧಪಟ್ಟಂತೆ ನಾನು ಪ್ರತ್ಯೇಕ ವಿಡಿಯೋ ಮಾಡ್ತೀನಿ. ಸೊ ಈಗ ಈ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ನೋಡೋಣ. ಪಶ್ಚಿಮ ಬಂಗಾಳದ ಫೋಕ್ ಡ್ಯಾನ್ಸ್ ಫಾರ್ಮ್ಸು ಬಾಹುಲ್ ಆ್ಯಂಡ್ ಮಾಹಲ್ ಆ್ಯಂಡ್ ಕೀರ್ತನ್ ಜಾತ್ರಾ. ಇಷ್ಟು ಬಾಹುಲ್, ಮಾಹಲ್, ಕೀರ್ತನ್, ಜಾತ್ರಾ. ಮಣಿಪುರಕ್ಕೆ ಸಂಬಂಧಪಟ್ಟಂತೆ ರಾಸ್ಲೀಲಾ, ನೂಪಾ ಡ್ಯಾನ್ಸ್. ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಂತೆ ರಾಂಗಮಾ, ಬಂಬೂ ಡ್ಯಾನ್ಸ್. ಅಸ್ಸಾಂಗೆ ಸಂಬಂಧಪಟ್ಟಂತೆ ಬಿಹು ಆ್ಯಂಡ್ ತೋಬಲ್ ಚಾಂಗ್ಲಿ. ಆನ್ಸರ್. 10ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಚ್ಛೇದ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಸ್ಥಿತಿಗೆ ಸಂಬಂಧಪಟ್ಟಿದೆ? ಇದು ಚಿಕ್ಕ ಮಗು ಹೇಳ್ತಾರೆ, ಯಾಕಂದರೆ ಅನುಚ್ಛೇದ 370ಯು ಇದು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ಒದಗಿಸಿಕೊಟ್ಟಿದ್ದಲ್ಲದೆ ಅದಕ್ಕೆ ಕೆಲವು ಸ್ಪೆಷಲ್ ಪವರ್ಸನ್ನು ಕೊಟ್ಟಿದ್ದು. ಅವು ಏನಂದರೆ ವಿಶೇಷ ಕಾನ್ಸ್ಟಿಟ್ಯೂಷನ್, ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಹೊಂದಬಹುದಾಗಿತ್ತು, ಸಪ್ರೇಟ್ ಸ್ಟೇಟ್ ಫ್ಲ್ಯಾಗನ್ನು ಹೊಂದಬಹುದಾಗಿತ್ತು, ಸಪ್ರೇಟ್ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ನ ಹೊಂದಬಹುದಾಗಿತ್ತು. ಹಾಗಾಗಿ ಅದು ಒಂದು ಸ್ಪೆಷಲ್ ಆರ್ಟಿಕಲ್. ಈ ಅನುಚ್ಛೇದವು 1954ರಿಂದ 2019ರವರೆಗೆ
2019ವರೆಗೆ ಜಾರಿಯಲ್ಲಿತ್ತು. 2019 ರೀಆರ್ಗನೈಸೇಷನ್ ಆ್ಯಕ್ಟ್ 2019. ಸೊ ಈ ಆ್ಯಕ್ಟ್ ಮುಖಾಂತರ ಈ ಅನುಚ್ಛೇದವನ್ನು ತೆಗೆದುಹಾಕಿ ಜಮ್ಮು ಕಾಶ್ಮೀರವನ್ನು 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಲಾಯಿತು. ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ, ಕೇಂದ್ರಾಡಳಿತ ಪ್ರದೇಶ ಲದ್ದಾಖ್. 11ನೇ ಪ್ರಶ್ನೆ, ಐಸೋಪಿಕ್ನಿಕ್ ಇದು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ಅತಿ ಹತ್ತಿರದ ಸಂಬಂಧಪಟ್ಟಿದೆ. ಯಾವುದು ಸಂಬಂಧಪಟ್ಟಿದೆ? ಇದು ಸಾಂದ್ರತೆಯ ಬಗ್ಗೆ ಹೇಳುತ್ತೆ. ಇದನ್ನು ಡೆನ್ಸಿಟಿ ಅಂತೀವಿ. ಡೆನ್ಸಿಟಿ ಬಗ್ಗೆ ಒಂದೇ ರೀತಿಯ ಸಾಂದ್ರತೆ ಹೊಂದಿರುವ 2 ಧ್ರುವಗಳು. ಹೀಗೆ 12ನೇ ಪ್ರಶ್ನೆ, ಕೆಳಗಿನ ಹೇಳಿಕೆ ವಿಚಾರ ಮಾಡಿ. ಜಾಗತಿಕ ತೈಲ ಬೆಲೆ ಹೆಚ್ಚಳವು ಭಾರತದ ಚಾಲ್ತಿ ಖಾತೆ ಕೊರತೆಯನ್ನು ಹಿಗ್ಗಿಸುತ್ತೆ. ಹೆಚ್ಚಿನ ಚಾಲ್ತಿ ಖಾತೆ ಕೊರತೆಯು ಕರೆನ್ಸಿಯ ಮೌಲ್ಯ ಕುಗ್ಗಿಸುತ್ತದೆ. ಇದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅನ್ನಲ್ಲ, ಎಕನಾಮಿಕ್ ಟರ್ಮ್ಸಲ್ಲಿ ನಮ್ಮ ಇದು ಕೊರತೆ ಅಂದರೆ ಚಾಲ್ತಿ ಖಾತೆ ಕೊರತೆ ಅಂದರೆ ಈಗ ನಾವು 100 ರೂಪಾಯಿ ಹೊಂದಿದ್ರೆ ಈ 120, 130, 150 ರೂಪಾಯಿ ಖರ್ಚು ಮಾಡೋವಂಥದ್ದು ಅಂದರೆ ಇರುವಂತಹ ಕೊರತೆ ಆಗೋದು, ಇರುವ ಖಾತೆ ಕೊರತೆ. ಸೊ ಇದು ಜಾಗತಿಕ ಮೌಲ್ಯ ಹೆಚ್ಚಾದರೆ ಈ ಕೊರತೆ ಹೆಚ್ಚಾಗುತ್ತೆ ಮತ್ತು ನಮ್ಮ ಕರೆನ್ಸಿ ಡಿಪ್ರಿಷಿಯೇಷನ್ ಅಥವಾ ಮೌಲ್ಯ ಕುಗ್ಗುತ್ತೆ. ಸಿ ಆನ್ಸರ್. 13ನೇ, ಭಾರತದಲ್ಲಿ ವ್ಯಾಪಾರ ಮಾಡಲು ಪ್ರಥಮವಾಗಿ ಜಂಟಿ ವ್ಯಾಪಾರ ಕಂಪನಿ ಪ್ರಾರಂಭಿಸಿದವರು. ಅಬ್ಸಲ್ಯೂಟ್ಲಿ ವಿ ವಿಲ್ ಥಿಂಕ್ ದ್ಯಾಟ್ ಪೋರ್ಚುಗೀಸರು. ತಪ್ಪು. ನೋಡಿ, 1500ರಲ್ಲಿ ಪೋರ್ಚುಗೀಸರು ಸ್ಟಾಕ್ ಕಂಪನಿ ಟು ಟ್ರೇಡ್ ವಿತ್ ಇಂಡಿಯಾ ಅಂದರೆ ಸರ್ಕಾರದ ಮೊನೋಪೊಲಿ, ಅಂದರೆ ಸರ್ಕಾರವೇ ಡೈರೆಕ್ಟಾಗಿ ಒಂದು ಕಂಪನಿಯನ್ನು ಇಲ್ಲಿಗೆ ಕಳಿಸ್ತು. ಅಲ್ಲಿ ಸರ್ಕಾರದ ಮೊನೋಪೊಲಿ ಇತ್ತು. ವಾಸ್ಕೋ ಡಿ ಗಾಮರವರ ನೇತೃತ್ವದಲ್ಲಿ ಇಲ್ಲಿಗೆ ಬಂತು. ಬಟ್ ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ಕಳಿಸಿದ್ದು ಡಚ್ಚರು. 1602ರಲ್ಲಿ ಆಮ್ಸ್ಟರ್ಡ್ಯಾಮಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಟು ಟ್ರೇಡ್ ವಿತ್ ಇಂಡಿಯಾ ಅಂತೇಳಿ ಭಾರತಕ್ಕೆ ಕಳಿಸಿಕೊಟ್ಟಂತಹ ದೇಶವರು. ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಸಾಮಾನ್ಯ ಜನರೂ ಸಹ ತಮ್ಮ ಷೇರುಗಳನ್ನು ಈ ಕಂಪನಿಯಲ್ಲಿ ಇಟ್ಟು ಲಾಭವನ್ನು ಪಡೆಯಬಹುದಾಗಿತ್ತು. 14ನೇ ಪ್ರಶ್ನೆ, ಮಹಾತ್ಮ ಗಾಂಧಿಯವರು ಬ್ರಿಟಿಷರು ತಮಗೆ ನೀಡಿದ ಯಾವ ಪದವಿಯನ್ನು ಅಸಹಕಾರ ಚಳುವಳಿ ವೇಳೆ ಹಿಂದಿರುಗಿಸಿದರು? ಸೊ ಅಸಹಕಾರ ಚಳುವಳಿ ನಡೆದು 1920ರಲ್ಲಿ. ಸೊ ಯಾಕೆ ನಡೀತು ಅಂದರೆ ಈ ಪದವಿಯನ್ನು ಯಾಕೆ ಹಿಂದಿರುಗಿಸಿದರು ಅಂದರೆ 1919 ಅಮೃತ್ಸರದ ಜಲಿಯನ್ ವಾಲಾಬಾಗಲ್ಲಿ ಸಾಮಾನ್ಯ ಜನರು ಒಂದು ಕಡೆ ಗುಂಪು ಕೂಡಿ ಹೋರಾಟವನ್ನು ಮಾಡುತ್ತಿರಬೇಕಾದರೆ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಎಂಬುವನು ಜನರ ಮೇಲೆ ಬಂದೂಕಿನ ಗುಂಡುಗಳನ್ನು ಹಾರಿಸಿ 300ರಿಂದ 400 ಜನರನ್ನು ಕೊಂದಿದ್ದ. ಸೊ ಈ ಘಟನೆಯನ್ನು ಪ್ರತಿಭಟಿಸಲು ಭಾರತೀಯರು ಬ್ರಿಟಿಷರು ನೀಡಿದಂಥ ತಮ್ಮ ಪದವಿಗಳನ್ನು ಹಿಂದಿರುಗಿಸಿದರು. ಮಹಾತ್ಮ ಗಾಂಧಿಯವರು ಕೈಸರ್ ಇ ಹಿಂದ್ ಎನ್ನುವ ಪ್ರಶಸ್ತಿಯನ್ನು ಹಿಂದಿರುಗಿಸಿದರು. ಮತ್ತು ರವೀಂದ್ರನಾಥ್ ಠಾಗೂರು ಸಹ ನೈಟ್ಹುಡ್ ಅನ್ನುವ ಪ್ರಶಸ್ತಿಯನ್ನು ಹಿಂದಿರುಗಿಸಿದರು. ಸೊ ಇಸ್ರೋದ ಉಪಗ್ರಹ ಉಡಾವಣಾ ಸ್ಥಳವನ್ನು ಎಲ್ಲಿದೆ? ನಾವು ಇಸ್ರೋ ಬಗ್ಗೆ ಗಮನಿಸೋಣ. ಫಸ್ಟು ಇಸ್ರೋವು 1969ರಲ್ಲಿ ಭಾರತದಲ್ಲಿ ಸ್ಥಾಪನೆ ಆಯಿತು. ಅದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಹೆಡ್ ಕ್ವಾರ್ಟರ್ ನಮ್ಮ ಬೆಂಗಳೂರಲ್ಲಿದೆ. ಇದರ ಉಡಾವಣಾ ಕೇಂದ್ರಗಳು 2 ಉಡಾವಣಾ ಕೇಂದ್ರಗಳಿವೆ. ಸೊ ಇದರ ಉಡಾವಣಾ ಕೇಂದ್ರಗಳು 2. ಒಂದು ಕೇರಳದ ತಂಬ ಅಂತ ಇಲ್ಲಿರೋದು. ಕೇರಳದ ತಂಬದಲ್ಲಿರುವಂಥದ್ದು ಈಕ್ವೆಟೋರಿಯಲ್ ರಾಕೆಟ್ ಲಾಂಚ್ ಸ್ಟೇಷನ್. ಸೊ ಎರಡನೆಯದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ. ಸೊ ಇಲ್ಲಿರುವಂಥ ಸ್ಟೇಷನು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತೇಳಿ ಸ್ಪೇಸ್ ಸೆಂಟರ್. ಸೊ ಉಪಗ್ರಹಣ ಉಡಾವಣಾ ಸ್ಥಳ 2. ಮತ್ತು 16ನೇ ಪ್ರಶ್ನೆಗೆ ಹೋದರೆ ವಿಶ್ವಸಂಸ್ಥೆ. ಇದನ್ನು UNO ಅಂತೀವಿ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಸೊ 1945 ಅಕ್ಟೋಬರ್ 25ರಲ್ಲಿ ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್. ಇದು ಸ್ಥಾಪನೆ ಆಗಲು ಮುಖ್ಯ ಕಾರಣ ಎರಡನೇ ಮಹಾಯುದ್ಧ. 1939ರಲ್ಲಿ ಪ್ರಾರಂಭವಾದಂಥ ಎರಡನೇ ಮಹಾಯುದ್ಧದಲ್ಲಿ ವಿನಾಶವನ್ನು ನೋಡಿ ಇನ್ನು ಮುಂದೆ ಮಹಾಯುದ್ಧಗಳು ಯಾವುದು ನಡೀಬಾರ್ದು ಅಂಥೇಳಿ ಇದನ್ನು ಸ್ಥಾಪನೆ ಮಾಡಲಾಯಿತು.
ಇದಕ್ಕೆ ಪ್ರಮುಖ ಕಾರ್ಯಕರ್ತರು ಬ್ರಿಟನ್ನ ಚರ್ಚಿಲ್, ಅಮೇರಿಕಾದ ರೂಸ್ವೆಲ್ಟ್ ಆ್ಯಂಡ್ ರಷ್ಯಾದ ಸ್ಟಾಲಿನ್. ಸೊ ಅಮೇರಿಕಾದ ರೂಸ್ವೆಲ್ಟ್ರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಕರಡು ಸಮಿತಿಯನ್ನು ರಚಿಸಿ ಅದನ್ನು ಸ್ಥಾಪನೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಮಾಡ್ತಾರೆ. ಇದು ಮೊಟ್ಟ ಮೊದಲಿಗೆ 51 ದೇಶಗಳು ಸಹಿಯನ್ನು ಮಾಡ್ತವೆ. ಇದರಲ್ಲಿ 2 ಸೆಕ್ಯೂರಿಟಿ ಕೌನ್ಸಿಲ್ ಇದ್ದಾವೆ. ಒಂದು ಪರ್ಮನೆಂಟ್ ಸೆಕ್ಯೂರಿಟಿ ಕೌನ್ಸಿಲ್, ಇನ್ನೆರಡನೇದು ಕಾಯಂ ಪ್ರತಿನಿಧಿ ಅಂತೇಳಿ. ಪ್ರತಿ 2 ವರ್ಷಗಳಿಗೊಮ್ಮೆ ಆಯ್ಕೆ ಮಾಡಲಾಗುತ್ತೆ. 10 ದೇಶಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪರ್ಮನೆಂಟ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ 5 ದೇಶಗಳಿದ್ದಾವೆ. ಒಂದು ಅಮೇರಿಕಾ, ಫ್ರಾನ್ಸ್, ಇಂಗ್ಲೆಂಡ್, ರಷ್ಯಾ ಆ್ಯಂಡ್ ಚೈನಾ. ಸೊ ಭಾರತವು ಇದರೊಳಗೆ ಸೇರಲಿಕ್ಕೆ ಪ್ರಯತ್ನ ಪಡ್ತಿದೆ, ಬಟ್ ಚೈನಾ ಅದಕ್ಕೆ ಅಡ್ಡಗಾಲಾಗ್ತಿದೆ. ನಾವು 17ನೇ ಪ್ರಶ್ನೆಯನ್ನು ಗಮನಿಸಿದಾಗ ಅಳಿದುಳಿದ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರ, ಇದು ಸೈನ್ಸ್, ಜನರಲ್ ಸೈನ್ಸ್ ಸಂಬಂಧಪಟ್ಟಂತೆ. ಇಲ್ಲಿ ಕೆಲವು ನೋಡು, ಹರ್ಪಿಟಾಲಜಿ ಅಂದರೆ ದಿ ಸ್ಟಡಿ ಆಫ್ ರೆಪ್ಟೈಲ್ಸ್ ಆ್ಯಂಡ್ ಆಂಪಿಬಿಯಾನ್ಸ್. ಆರ್ನಿಥಾಲಜಿ ಅಂದರೆ ದಿ ಸ್ಟಡಿ ಆಫ್ ಬರ್ಡ್ಸ್ ಅಂತೇಳಿ, ಪಕ್ಷಿಗಳ ಬಗ್ಗೆ. ಜಿಯಾಲಜಿ ಅಂದರೆ ದ ಸ್ಟಡಿ ಆಫ್ ಅರ್ತ್ ಸೈನ್ಸ್ ಅಂತೇಳಿ. ಪ್ಯಾಲೆಂಟಾಲಜಿ ಅಂದರೆ ದ ಸ್ಟಡಿ ಆಫ್ ಎಕ್ಸ್ಟಿಂಕ್ಟ್ ಅನಿಮಲ್ಸ್ ಅಂತ. ಎಕ್ಸ್ಟಿಂಕ್ಟ್ ಅನಿಮಲ್ಸ್ ಅಂದರೆ ಅಳಿದುಳಿದ ಪ್ರಾಣಿಗಳು. ಸೊ ಆನ್ಸರ್ ಪ್ಯಾಲೆಂಟಾಲಜಿ. ರಿಕ್ಟರ್ ಮಾಪನ, ಕೆಲವು ಮಾಪನಗಳ, ನಾನು ಮೊದಲು ಹೇಳಿದ ಮಾಪನಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಎರಡನೇದು ದ್ರವ ಸಾಂದ್ರತೆ ಬಗ್ಗೆ ಪ್ರತಿ ಮಾಪಕ ನೋಡೋಣ. ದ್ರವ ಸಾಂದ್ರತೆಯನ್ನು ಅಳೆಯುವಂಥದ್ದು ಹೈಡ್ರೋಮೀಟರ್. ಎರಡನೇ ಭೂಕಂಪನಗಳ ತೀವ್ರತೆ ಅಳೆಯುವಂಥದ್ದು ರಿಕ್ಟರ್ ಮಾಪನ. ಸೊ ಆನ್ಸರ್. ಮೂರನೇದು ಗಾಳಿಯ ವೇಗವನ್ನು ಅಳೆಯುವಂಥದ್ದು ಅನಿಮೋಮೀಟರ್. ವಾತಾವರಣದ ಆರ್ದ್ರತೆಯನ್ನು ಅಳೆಯುವಂಥದ್ದು ಹೈಡ್ರೋಮೀಟರ್. 19 ವಿಜಯನಗರ ಸಾಮ್ರಾಜ್ಯದ ಬಗ್ಗೆ. ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದರು? 1ನೇ ದೇವರಾಯ. ಸೊ 20ನೇ ಪ್ರಶ್ನೆಯನ್ನು ಗಮನಿಸಿದಾಗ ಪ್ರತಿ ಸಲವೂ ಪೊಲೀಸ್ ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನಾವು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಹೈದರಾಬಾದ್ನಲ್ಲಿದೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಕಾಡೆಮಿಗಳು ಒಂದೊಂದನ್ನೇ ನೋಡೋಣ. ಕರ್ನಾಟಕ ರಾಜ್ಯ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲಿದೆ. ಆ್ಯಂಡ್ ಕರ್ನಾಟಕ ಪೊಲೀಸ್ ಚಾಲನಾ ತರಬೇತಿ ಕೇಂದ್ರ ನಮ್ಮ ಯಲಹಂಕದಲ್ಲಿದೆ. ಕರ್ನಾಟಕ ಪೊಲೀಸ್ ತರಬೇತಿ ಶಾಲೆ ಚನ್ನಪಟ್ಟಣದಲ್ಲಿದೆ, ರಾಮನಗರ ಜಿಲ್ಲೆ. ಹಾಗೂ ಮಾಮೂಲಿ ದೇಶದಲ್ಲಿ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಸೈಬರ್ ಸೆಕ್ಯೂರಿಟಿ ಸೆಂಟರ್ ನಮ್ಮ ಬೆಂಗಳೂರಿನಲ್ಲಿದೆ. ಮೊಟ್ಟ ಮೊದಲಿಗೆ ಇಲ್ಲೇ ಸ್ಥಾಪನೆ ಮಾಡಲಾಯಿತು, ಹೆಡ್ ಕ್ವಾರ್ಟರ್ಲಿದೆ. ಮತ್ತು ಕೆಲವು ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ರೂಪಾ ಅನ್ನೋರು ಮೊಟ್ಟ ಮೊದಲ ಗೃಹ ಕಾರ್ಯದರ್ಶಿಯಾಗಿದ್ದರು. ಹಾಗೂ ಕಮಿಷನರ್ಸ್ಗೆ ಸಂಬಂಧಪಟ್ಟಂತೆ ಮೊದಲ ಕಮಿಷನರ್ ಡಿ ಚಂಡಿ, ಹಾಗೂ ಈಗ ಪ್ರಸ್ತುತ ಕಮಲ್ ಪ್ರಸಾದ್. ಆ್ಯಂಡ್ ನಿವೃತ್ತಿ ಹೊಂದಿದಂಥವರು ಭಾಸ್ಕರ್ ರಾವ್ ಅನ್ನೋರು. ಸೊ ಇನ್ನೊಬ್ಬ ಮಹಿಳಾ DG ಆ್ಯಂಡ್ IG ನೀಲಮಣಿ ರಾಜು.